ಸೊ ನಾವು ಯಾವುದೇ ಒಂದು ಕ್ಯಾರಿಯರ್ ನ ಚೂಸ್ ಮಾಡುವಾಗ ಮೇಜರ್ ಆಗಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇವಾಗ ಕರೆಂಟ್ಲಿ ಏನು ಟ್ರೆಂಡ್ ಅಲ್ಲಿ ಇದೆ, ಯಾವ ಒಂದು ಕ್ಯಾರಿಯರ್ಗೆ ತುಂಬಾ ಅಪರ್ಚುನಿಟಿ ಇದೆ, ತುಂಬಾ ಜನ ಆ ಬೇಸಿಸ್ ಅಲ್ಲಿ ಕ್ಯಾರಿಯರ್ ಅನ್ನು ಚೂಸ್ ಮಾಡ್ತಾರೆ. ಸೊ ಇದೇ ರೀತಿ ಚೂಸ್ ಮಾಡೋದು ಸಹ ಒನ್ ಆಫ್ ದ ಬೆಸ್ಟ್ ಪ್ಯಾರಾಮೀಟರ್ ಅಂತ ನಾನು ಅನ್ಕೊಳ್ತೇನೆ. ಆದ್ರೆ ಇನ್ನೊಂದು ಮೇಜರ್ ಪ್ಯಾರಾಮೀಟರ್ ಇದೆ, ಯಾವ ರೀತಿ ನಾವು ಕ್ಯಾರಿಯರ್ ನ ಚೂಸ್ ಮಾಡ್ಬೇಕು ಅಂದ್ರೆ ಆಲ್ ಟೈಮ್ ಇದಕ್ಕೆ ಡಿಮಾಂಡ್ ಇರಬೇಕು. ಎಕ್ಸಾಂಪಲ್ಗೆ ಹೆಲ್ತ್ ರಿಲೇಟೆಡ್, ಫುಡ್ ರಿಲೇಟೆಡ್, ಓಕೆ. ಸೊ ಇದರ ಬೇಸಿಸ್ ಅಲ್ಲಿ ಇದಕ್ಕೆ ಆಲ್ ಟೈಮ್ ಡಿಮ್ಯಾಂಡ್ ಇರುವಂತದ್ದು. ಸೊ ಈ ಸೆಕ್ಟರ್ ಅಲ್ಲಿ ನಾವು ಯಾವ್ದಾದ್ರು ಕ್ಯಾರಿಯರ್ ನ ಬಿಲ್ಡ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ಲಾಂಗ್ ಟರ್ಮ್ ಅದರಲ್ಲಿ ಸಕ್ಸಸ್ ಅಚೀವ್ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಮೇಜರ್ ಸೆಗ್ಮೆಂಟ್ ಇದೆ, ಸೊ ಎಲ್ಲಿ ಕರೆಂಟ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಆದ್ರೆ ತುಂಬಾ ಜಾಬ್ ಓಪನಿಂಗ್ಸ್ ಇದೆ ಇಲ್ಲಿ. ಆದ್ರೆ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಸೆಕ್ಟರ್ ನ ಅಷ್ಟಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ, ಅಷ್ಟಾಗಿ ಪ್ರಯಾರಿಟೈಸ್ ಮಾಡ್ತಾ ಇಲ್ಲ. ಸೊ ಅದು ಬಂದ್ಬಿಟ್ಟು ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸೊ ಇವಾಗ ಲಾಜಿಸ್ಟಿಕ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಯಾಕೆ ಇದಕ್ಕೆ ಆಲ್ ಟೈಮ್ ಡಿಮ್ಯಾಂಡ್ ಇರುತ್ತೆ ಅಂತ ನೋಡೋದಾದ್ರೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಇವಾಗ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ವಸ್ತುಗಳು ಇರ್ಬೋದು, ಫುಡ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರ್ಬೋದು, ಮೊಬೈಲ್, ಡ್ರೆಸ್, ಯಾವುದೇ ಒಂದು ಐಟಮ್ಸ್ ಇರ್ಬೋದು, ಅದು ನಿಮ್ಮ ಮನೆಗೆ ಹೇಗೆ ಬಂತು, ಯಾವ ರೀತಿ ಬಂತು. ಒಂದು ಬಂದ್ಬಿಟ್ಟು ನೀವು ನಿಮ್ಮ ಸಿಟಿಯಲ್ಲಿ ಹೋಗ್ಬಿಟ್ಟು ಶಾಪಲ್ಲಿ ಹೋಗಿ ಶಾಪಿಂಗ್ ಮಾಡಿರ್ತೀರಾ, ಇಲ್ಲದಿದ್ರೆ ನೀವು ಆನ್ಲೈನ್ ಪರ್ಚೇಸ್ ಮಾಡಿರ್ತೀರಾ. ಆನ್ಲೈನ್ ಶಾಪಿಂಗ್ ಇರ್ಬೋದು, ಇಲ್ಲದಿದ್ರೆ ಶೋರೂಮ್ ಶಾಪಿಂಗ್ ಇರ್ಬೋದು, ಅಲ್ಲಿಗೆ ಆ ಒಂದು ಗೂಡ್ಸ್ ಇಲ್ಲ ಐಟಮ್ ಯಾವ ರೀತಿ ಬಂತು, ಸೊ ಇದನ್ನು ಯಾರು ಮಾಡ್ತಾರೆ. ಸೊ ಇದನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಈ ಒಂದು ಫೀಲ್ಡ್ಗೆ ತುಂಬಾ ಡಿಮ್ಯಾಂಡ್ ಇದೆ, ತುಂಬಾ ಜಾಬ್ ಅಪರ್ಚುನಿಟೀಸ್ ಇದೆ, ತುಂಬಾ ಒಳ್ಳೆದಾದ ಒಂದು ಕ್ಯಾರಿಯರ್ ನ ಬಿಲ್ಡ್ ಮಾಡ್ಬೋದು. ಸೊ ಇದೇ ಬಂದ್ಬಿಟ್ಟು ಈ ಒಂದು ಕಸ್ಟಮರ್ಗೆ ಬೇಕಾಗಿರುವಂತಹ ಒಂದು ಗೂಡ್ಸ್ ಸರ್ವಿಸಸ್ ಅನ್ನು ಮ್ಯಾನುಫ್ಯಾಕ್ಚರ್ ಇಂದ ಇರ್ಬೋದು, ಇಲ್ಲದಿದ್ರೆ ರಾ ಮೆಟೀರಿಯಲ್ ಸಪ್ಲೈಯರ್ ಇಂದ ಕಸ್ಟಮರ್ಗೆ ರೀಚ್ ಮಾಡುವಂತ ಈ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಲಾಜಿಸ್ಟಿಕ್ ಬಂದ್ಬಿಟ್ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನ ಒಂದು ಸ್ಮಾಲ್ ಪಾರ್ಟ್ ಆಗಿದೆ. ಇದು ಮೇಜರ್ ಆಗಿ ಗೂಡ್ಸ್ ನ ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್, ಪ್ರೊಕ್ಯೂರ್ಮೆಂಟ್, ಇನ್ವೆಂಟ್ರಿ, ಇದನ್ನ ಮೇಜರ್ ಆಗಿ ಇದು ಹ್ಯಾಂಡಲ್ ಮಾಡುತ್ತೆ. ವೆರಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆಗಿ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ ನ ಸಪ್ಲೈ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್, ಪ್ಯಾಕೇಜಿಂಗ್, ಓಕೆ, ಟ್ರಾನ್ಸ್ಪೋರ್ಟೇಷನ್, ಫೈನಲ್ ಆಗಿ ಕಸ್ಟಮರ್ಗೆ ರೀಚ್ ಆಗುವಂತದ್ದು, ಮೇ ಬಿ ರಿಟೇಲ್ ಇಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಕಸ್ಟಮರ್ಗೆ ರೀಚ್ ಆಗುವಂತದ್ದು, ಆಮೇಲೆ ಫೈನಲ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವರೆಗೂ ಈ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಹ್ಯಾಂಡಲ್ ಮಾಡುವಂತದ್ದಕ್ಕೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಲಾಜಿಸ್ಟಿಕ್ ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಒಂದು ಒಳ್ಳೆಯದಾದ ಕ್ಯಾರಿಯರ್ ನ ಬಿಲ್ಡ್ ಮಾಡ್ಬೋದು, ತುಂಬಾ ಒಂದು ಜಾಬ್ ಅಪರ್ಚುನಿಟೀಸ್ಗಳು ಕರೆಂಟ್ಲಿ ಇದೆ. ಸೊ ನೀವು ಯಾವುದೇ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು, ಇವನ್ ನೀವು 10th PUC ಆಗಿದ್ರು ಈ ಇಂಡಸ್ಟ್ರಿಗೆ ಬರ್ಬೋದು. ಅದೇ ಡಿಗ್ರಿ ಮಾಡಿದ್ರೆ ಒಳ್ಳೇದು. BCom, BCA, BSc, BA, BBA, ಇವನ್ MBA ದಲ್ಲೂ ಸ್ಪೆಷಲೈಸೇಷನ್ಸ್ ಇದೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬೇಕಾಗಿರುವಂತ ಸ್ಪೆಷಲೈಸೇಷನ್ಸ್ ಇದೆ. ಸೊ ಬ್ಯಾಚುಲರ್ ಡಿಗ್ರಿ ಯಾವುದೇ ಇರ್ಬೋದು, ಇಲ್ಲ ಮಾಸ್ಟರ್ಸ್ ಇರ್ಬೋದು, ಯಾರು ಸಹ ಈ ಒಂದು ಇಂಡಸ್ಟ್ರಿಗೆ ಬರ್ಬೋದು. ಸೊ ಇಲ್ಲಿ ತುಂಬಾ ಓಪನಿಂಗ್ಸ್ ಇದೆ, ತುಂಬಾ ಅಪರ್ಚುನಿಟೀಸ್ಗಳು ಇದೆ. ಒಬ್ಬ ಎಂಟ್ರಿ ಲೆವೆಲ್ ಅಲ್ಲಿನೇ ಮಿನಿಮಮ್ 3 lakhs ಇಂದ 8 lakhs ತನಕ ಸ್ಯಾಲರಿಯನ್ನು ತಗೋಬಹುದಾಗಿದೆ. ಸೊ ಮಿಡ್ ಲೆವೆಲ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಂತ ಆದ್ರೆ ನಿಮ್ಮೊಂದು ಸ್ಯಾಲರಿ 8 ಇಂದ 15 lakh ತನಕನೂ ಹೋಗ್ಬೋದು. ಸೊ ಬನ್ನಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮತ್ತೆ ಲಾಜಿಸ್ಟಿಕ್ ಅಂದ್ರೇನು, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ಅದೇ ಲಾಜಿಸ್ಟಿಕ್ ಅಂದ್ರೆ ಮೇಜರ್ ಆಗಿ ಇದು ಯಾವುದೇ ಒಂದು ಗೂಡ್ಸ್, ಸರ್ವಿಸ್ ಇಲ್ಲ ಇನ್ಫಾರ್ಮೇಶನ್ ನ ಪ್ಲಾನಿಂಗ್, ಇಂಪ್ಲಿಮೆಂಟೇಷನ್, ಕಂಟ್ರೋಲಿಂಗ್ ಅನ್ನು ಹ್ಯಾಂಡಲ್ ಮಾಡುತ್ತೆ. ಇದರ ಮೇಜರ್ ಆಕ್ಟಿವಿಟೀಸ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಆರ್ಡರ್ ಪ್ರೊಸೆಸಿಂಗ್, ವೇರ್ ಹೌಸ್ ಅಂಡ್ ಸ್ಟೋರೇಜ್, ಪ್ಯಾಕೇಜಿಂಗ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮತ್ತೆ ಡೆಲಿವರಿ ಆಗಿರುತ್ತೆ.
ಅದೇ ರೀತಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಆಸ್ ಐ ಟೋಲ್ಡ್ ಇದು ಮೇಜರ್ ಆಗಿ ಯಾವುದೇ ಗೂಡ್ಸ್ ಇನ್ಫಾರ್ಮೇಶನ್ ಇಲ್ಲ ಫೈನಾನ್ಸ್ ನ ಕಂಪ್ಲೀಟ್ ಆಕ್ಟಿವಿಟೀಸ್ ಅನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಮೇಜರ್ ಆಗಿ ರಾ ಮೆಟೀರಿಯಲ್ ಸಪ್ಲೈಯರ್ ಅನ್ನು ಮ್ಯಾನುಫ್ಯಾಕ್ಚರ್ ತನಕ ರೀಚ್ ಮಾಡಿಸುವಂತದ್ದು, ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ ಮತ್ತೆ ರಿಟೇಲರ್ಸ್ಗೆ ತಲುಪಿಸುವಂಥದ್ದು, ಸೊ ಫೈನಲಿ ಕಸ್ಟಮರ್ಗೆ ರೀಚ್ ಮಾಡುವಂಥದ್ದು. ಸೊ ಈ ಪ್ರಾಸೆಸ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ಗಳು ಇನ್ವಾಲ್ವ್ ಆಗುತ್ತೆ ಅದನ್ನ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಸೊ ಮೇಜರ್ ಆಕ್ಟಿವಿಟೀಸ್ ನೋಡೋದಾದ್ರೆ sourcing of raw materials, purchasing, production planning, logistic and transportation, inventory management, supplier and customer relationship management, ಮತ್ತೆ ಡಿಮ್ಯಾಂಡ್ ಅನ್ನು ಫೋರ್ಕಾಸ್ಟ್ ಮಾಡುವಂಥದ್ದು. ಸೊ ಇದು ಮೇಜರ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನ ಆಕ್ಟಿವಿಟೀಸ್ ಆಗಿರುತ್ತೆ. ಸೊ ಅದೇ ಇವಾಗ ಮೇಜರ್ ಡಿಫರೆನ್ಸ್ ಮತ್ತೆ ಲಾಜಿಸ್ಟಿಕ್ ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಲಾಜಿಸ್ಟಿಕ್ ಮೇಜರ್ ಆಗಿ ಗೂಡ್ಸ್ ನ ಸ್ಟೋರೇಜ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅನ್ನು ಹ್ಯಾಂಡಲ್ ಮಾಡಿದ್ರೆ, ಸಪ್ಲೈ ಚೈನ್ ಒಂದು ಗೂಡ್ಸ್ ಗೆ ಬೇಕಾಗಿರುವಂತ ರಾ ಮೆಟೀರಿಯಲ್ ಸಪ್ಲೈ ಇಂದ ಹಿಡಿದು ಅದರ ಪ್ರೊಡಕ್ಷನ್ ಮತ್ತೆ ಅದನ್ನ ರಿಟೇಲ್ ಇಲ್ಲ ಕಸ್ಟಮರ್ ಗೆ ರೀಚ್ ಮಾಡುವಂತ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಹ್ಯಾಂಡಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನ ಒನ್ ಆಫ್ ದ ಪಾರ್ಟ್ ಆಗಿರುತ್ತೆ. ಸೊ ಮೇಜರ್ ಆಗಿ ಲಾಜಿಸ್ಟಿಕ್ ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದನ್ನ ಮೇಜರ್ ಆಗಿ ಯಾವೆಲ್ಲ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಮೇಜರ್ ಆಗಿ ಇ ಕಾಮರ್ಸ್, ಮ್ಯಾನುಫ್ಯಾಕ್ಚರಿಂಗ್, FMCG, ಆಟೋಮೊಬೈಲ್, pharmaceuticals, retail chains, food and beverages, shipping and ports, aviation, healthcare, electronics, logistic company like DHL, FedEx, Blue Card, ಈ ರೀತಿ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲೂ ಅವರ ಒಂದು ಪ್ರಾಡಕ್ಟ್ ಏನಿದೆ ಅದು ಮ್ಯಾನುಫ್ಯಾಕ್ಚರ್ ಆಗಬೇಕು, ರಾ ಮೆಟೀರಿಯಲ್ ಸೋರ್ಸಿಂಗ್ ಆಗಬೇಕು, ಪ್ರೊಡಕ್ಷನ್ ಆಗಬೇಕು, ಆಮೇಲೆ ಫೈನಲ್ ಆಗಿ ರಿಟೇಲ್ ಶಾಪ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು, ಆಮೇಲೆ ಫೈನಲ್ ಆಗಿ ಕಸ್ಟಮರ್ಗೆ ತಲುಪಿಸಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಒಂದು ಕ್ಯಾರಿಯರ್ಗೆ ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ಇದು ಒಂದು ಫ್ಯೂಚರ್ ಸ್ಕೋಪ್ ಯಾವ ರೀತಿ ಇದೆ ಅನ್ನುವಂಥದ್ದು. ಇವಾಗ ತುಂಬಾ ಜನ ಇವಾಗ ಕರೆಂಟ್ಲಿ ಯಾವುದೇ ಒಂದು ಕೋರ್ಸ್ ನ ಮಾಡುವಾಗ ಇದು ಮೇಜರ್ ಕ್ವಶನ್ ಆಗಿರುತ್ತೆ. ಕರೆಂಟ್ಲಿ ಇದಕ್ಕೆ ಡಿಮ್ಯಾಂಡ್ ಇದೆ, ಬಟ್ AI ಬರ್ತಾ ಇದೆ. ಸೊ ಫ್ಯೂಚರ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ಇರುತ್ತಾ, ಜಾಬ್ ಅಪರ್ಚುನಿಟೀಸ್ಗಳು ಇರುತ್ತಾ, ಇಲ್ಲ ಕ್ಯಾರಿಯರ್ ಅಲ್ಲಿ ಗ್ರೋತ್ ಅಚೀವ್ ಮಾಡ್ಬೋದು, ಒಳ್ಳೆ ಸ್ಯಾಲರಿ ಪ್ಯಾಕೇಜ್ ಇರುತ್ತೆ, ಈ ರೀತಿಯಾದ ತುಂಬಾ ಕ್ವಶನ್ಸ್ಗಳು, ಡೌಟ್ಸ್ಗಳು ಕರೆಂಟ್ ಗ್ರಾಜುಯೇಟ್ಸ್ ಅಲ್ಲಿ ಇದೆ. ಸೊ ಇದಕ್ಕೆ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಇರುತ್ತಾ ಅಂತ ನೋಡೋದಾದ್ರೆ, ಸೊ ಮೇಜರ್ ಆಗಿ ನೋಡಿ AI ಮತ್ತೆ ಆಟೋಮೇಷನ್ ಅನ್ನುವಂಥದ್ದು ಎಲ್ಲ ಇಂಡಸ್ಟ್ರಿಯಲ್ಲೂ ಇವಾಗ ಬಂದಿದೆ. ಸೊ ಇವನ್ ಸಪ್ಲೈ ಚೈನ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲೂ AI ಮತ್ತೆ ಆಟೋಮೇಷನ್ ಬಂದಿದೆ. ಸೊ ಮೇಜರ್ ಆಗಿ ಇವಾಗ ಕಂಪನೀಸ್ಗಳು ಈ ಒಂದು ಇಂಡಸ್ಟ್ರಿಯಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್, ರೋಬೋಟಿಕ್ಸ್ ಮತ್ತೆ ಆಟೋಮೇಟೆಡ್ ವೇರ್ ಹೌಸ್ ಇದನ್ನ ಮೇಜರ್ ಆಗಿ ಬಿಲ್ಡ್ ಮಾಡ್ತಾ ಇದೆ. ಸೊ ನೀವು ಈ ಇನ್ನೊಂದು ಇಂಡಸ್ಟ್ರಿಗೆ ಬರೋದಾದ್ರೆ ಈ ಒಂದು ಟೆಕ್ನಾಲಜೀಸ್ ನ ಬಗ್ಗೆ ನಿಮ್ಗೆ ನಾಲೆಜ್ ಇರ್ಬೇಕಾಗತ್ತೆ. ಇಲ್ಲ ಈ ಫೀಲ್ಡ್ ಅಲ್ಲಿ ನೀವು ಸ್ಕಿಲ್ಸ್ಗಳನ್ನ ಬೇಕಾಗಿರುವಂತ ಸ್ಕಿಲ್ಸ್ಗಳನ್ನ ನೀವು ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಮತ್ತೆ ಇನ್ನೊಂದು ರೀಸನ್ ಯಾಕೆ ಈ ಒಂದು ಇಂಡಸ್ಟ್ರಿಗೆ ಡಿಮ್ಯಾಂಡ್ ಇದೆ ಅನ್ನುವಂಥದ್ದು, ಇವಾಗ ನೋಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಪ್ರತಿ ಕಂಟ್ರಿಯಲ್ಲಿ ಗ್ರೋ ಆಗ್ತಾ ಇದೆ. ಸೊ ಗ್ಲೋಬಲ್ ಟ್ರೇಡಿಂಗ್ ಗ್ರೋ ಆಗ್ತಾನೆ ಇದೆ. ಸೊ ಮೇಜರ್ ಆಗಿ ಇಂಟರ್ನ್ಯಾಷನಲ್ ಸೋರ್ಸಿಂಗ್ ಆಗುತ್ತೆ. ಸೊ ಗ್ಲೋಬಲ್ ವೇರ್ ಹೌಸ್ಗಳು ಕ್ರಿಯೇಟ್ ಆಗ್ತದೆ, ಕ್ರಾಸ್ ಬಾರ್ಡರ್ ಲಾಜಿಸ್ಟಿಕ್ಸ್ಗಳು ಬರ್ತಾ ಇದೆ. ಸೊ ಆದ್ರಿಂದ ಈ ಒಂದು ಕ್ಯಾರಿಯರ್ಗೆ ಅಪರ್ಚುನಿಟಿ ಇದೆ. ಆಮೇಲೆ ಥರ್ಡ್ ವೆರಿ ಇಂಪಾರ್ಟೆಂಟ್ ಆದ ರೀಸನ್ ಯಾಕೆ ಫ್ಯೂಚರ್ ಅಲ್ಲಿ ಗ್ರೋ ಆಗ್ತಿದೆ ಅನ್ನುವಂಥದ್ದು, ನೀವು ನೋಡಿರ್ತೀರಾ ಇ ಕಾಮರ್ಸ್ ಇದು ಗ್ರೋ ಆಗ್ತಾನೆ ಇದೆ. ಸೊ ಪ್ರತಿಯೊಬ್ರು ಇವನ್ ರೂರಲ್ ಅಲ್ಲಿ ಇದ್ದವರು ಸಹ ಅವರ ಪ್ರಾಡಕ್ಟ್ ಅನ್ನು ಇ ಕಾಮರ್ಸ್ ನ ಥ್ರೂ ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅವರ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಇ ಕಾಮರ್ಸ್ ಗ್ರೋ ಆಗ್ತಾ ಇದೆ. ಸೊ ಆದ್ರಿಂದ ಸೊ ಕಂಪನೀಸ್ಗಳು ಮೇಜರ್ ಆಗಿ ಲಾಸ್ಟ್ ಮೈಲ್ ಡೆಲಿವರಿ, ವೇರ್ ಹೌಸ್ ಆಪರೇಷನ್ಸ್, ಇನ್ವೆಂಟರಿ ಆಪ್ಟಿಮೈಸೇಷನ್, ಡೆಲಿವರಿ ಪ್ಲಾನಿಂಗ್, ಈ ನಾಲೆಜ್ ಇರುವಂತ ಪ್ರೊಫೆಷನಲ್ಸ್ಗಳನ್ನ ಮೇಜರ್ ಆಗಿ ಪ್ರಿಫರ್ ಮಾಡ್ತಾ ಇದೆ. ಸೊ ಆಮೇಲೆ ಫೈನಲ್ ಆಗಿ ಮೇಜರ್ ಆಗಿ ಸಸ್ಟೈನಬಿಲಿಟಿ ಮೇಲೂ ಕಂಪನೀಸ್ಗಳು ವರ್ಕ್ ಮಾಡ್ತಾ ಇದೆ. ಸೊ ಮೇಜರ್ ಆಗಿ ಗ್ರೀನ್ ಲಾಜಿಸ್ಟಿಕ್, ಕಾರ್ಬನ್ ಫುಟ್‌ಪ್ರಿಂಟ್ ರಿಡಕ್ಷನ್, ಎಲೆಕ್ಟ್ರಿಕ್ ಡೆಲಿವರಿ ಫ್ಲೀಟ್ಸ್, ಸಸ್ಟೈನಬಲ್ ಪ್ಯಾಕೇಜಿಂಗ್, ಸೊ ಇದನ್ನ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇರೋದ್ರಿಂದ ಸೊ ಈ ಎಲ್ಲ ರೀಸನ್ಗಳಿಂದ ಫ್ಯೂಚರ್ ಅಲ್ಲೂ ಅಂದ್ರೆ ಅಟ್ಲೀಸ್ಟ್ 2026 2035 ತನಕ ಇದಕ್ಕೆ ಡೆಫಿನೆಟ್ ಆಗಿ ಡಿಮ್ಯಾಂಡ್ ಇರುತ್ತೆ. ಸೊ ಮೇಜರ್ ಪಾಪ್ಯುಲರ್ ಜಾಬ್ ರೋಲ್ಸ್ಗಳು ಯಾವುದು ಲಾಜಿಸ್ಟಿಕ್ ಮತ್ತೆ ಸಪ್ಲೈ ಚೈನ್ ಅಲ್ಲಿ ನೋಡೋದಾದ್ರೆ, ಸಪೋಸ್ ನೀವು ಎಂಟ್ರಿ ಲೆವೆಲ್ ಅಲ್ಲಿ ನೋಡ್ತೀರಾ ಅಂತ ಆದ್ರೆ
ಲಾಜಿಸ್ಟಿಕ್ ಎಕ್ಸಿಕ್ಯೂಟಿವ್, ವೇರ್ಹೌಸ್ ಎಕ್ಸಿಕ್ಯೂಟಿವ್, ಪ್ರೊಕ್ಯೂರ್ಮೆಂಟ್ ಎಕ್ಸಿಕ್ಯೂಟಿವ್, ಇನ್ವೆಂಟರಿ ಕಂಟ್ರೋಲರ್, ಸಪ್ಲೈ ಚೈನ್ ಕೋಆರ್ಡಿನೇಟರ್, ಆಪರೇಷನ್ಸ್ ಎಕ್ಸಿಕ್ಯೂಟಿವ್. ಸೊ ಇಲ್ಲಿ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 3 to 6 lakh per annum ಈ ರೀತಿ ರೇಂಜ್ ಆಗುತ್ತೆ. ಅದೇ ಸಪೋಸ್ ನೀವು ಮಿಡ್ ಲೆವೆಲ್ ಜಾಬ್ ರೋಲ್ಸ್ ಅಂದ್ರೆ ಅಟ್ಲೀಸ್ಟ್ ನಿಮಗೆ 3+ years ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಫೀಲ್ಡ್ ಅಲ್ಲಿ ಅಂತ ಆದ್ರೆ ನೀವು ನೆಕ್ಸ್ಟ್ ಈ ಡೆಸಿಗ್ನೇಷನ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಮೇಜರ್ ಆಗಿ ಸಪ್ಲೈ ಚೈನ್ ಅನಲಿಸ್ಟ್, ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್, ವೇರ್ಹೌಸ್ ಮ್ಯಾನೇಜರ್, ಡಿಮ್ಯಾಂಡ್ ಪ್ಲಾನರ್, ಟ್ರಾನ್ಸ್ಪೋರ್ಟೇಷನ್ ಮ್ಯಾನೇಜರ್, ಆಪರೇಷನ್ಸ್ ಮ್ಯಾನೇಜರ್. ಮಿಡ್ ಲೆವೆಲ್ ಒಂದು 3 to 7 years ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲಿ ಮೇಜರ್ ಆಗಿ 8 lakhs ಇಂದ 18 lakh per annum ಈ ರೀತಿ ಸ್ಯಾಲರಿನ ಫೆಚ್ ಮಾಡ್ತಾ ಇರ್ತಾರೆ. ಅದೇ ನೀವು 8+ years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ನೀವು ಸಪ್ಲೈ ಚೈನ್ ಮ್ಯಾನೇಜರ್ ರೋಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಹೆಡ್ ಆಫ್ ಪ್ರೊಕ್ಯೂರ್ಮೆಂಟ್, ಆಪರೇಷನ್ಸ್ ಡೈರೆಕ್ಟರ್, ಗ್ಲೋಬಲ್ ಸಪ್ಲೈ ಚೈನ್ ಮ್ಯಾನೇಜರ್, ಲಾಜಿಸ್ಟಿಕ್ ಹೆಡ್, ಈ ಡೆಸಿಗ್ನೇಷನ್ ಅಲ್ಲಿ ಮೇಜರ್ ಆಗಿ ನೀವು ವರ್ಕ್ ಮಾಡ್ತಾ ಇರ್ತೀರಾ. ಸೊ ಇವರ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಇಂಡಿಯಾದಲ್ಲೇ 20 lakhs ಇಂದ 50 lakh LPA ತನಕ ಅವ್ನು ಮಾಡ್ತಾ ಇರ್ತಾರೆ. ಸೊ ಇಂಟರ್ನ್ಯಾಷನಲ್ ಅಪರ್ಚುನಿಟೀಸ್ ಗಳ ಬಗ್ಗೆ ನೋಡೋದಾದ್ರೆ ಸಪ್ಲೈ ಚೈನ್ ಮತ್ತೆ ಲಾಜಿಸ್ಟಿಕ್ ಅಲ್ಲಿ ತುಂಬಾ ಇಂಟರ್ನ್ಯಾಷನಲ್ ಅಪರ್ಚುನಿಟೀಸ್ಗಳು ಇದೆ. ಸೊ ಮೇಜರ್ ಆಗಿ UAE, ಕತಾರ್, ಸಿಂಗಾಪುರ್, ಆಸ್ಟ್ರೇಲಿಯಾ, US, ಕೆನಡಾ, UK. ಸೊ ಬೇರೆ ಕಂಟ್ರಿಯಲ್ಲೂ ಈ ಒಂದು ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ಸ್ ಗಳಿಗೆ ಡಿಮ್ಯಾಂಡ್ ಇದೆ. ಸೊ ಇಂಟರ್ನ್ಯಾಷನಲ್ ನೀವು ಟ್ರಾವೆಲ್ ಮಾಡಿ ವರ್ಕ್ ಮಾಡ್ಬೋದಾಗಿದೆ. ಸೊ ಮೇಜರ್ ಆಗಿ ನಿಮ್ಗೆ ಈ ಕೆಲವೊಂದು ಮೇಜರ್ ಆಗಿ ERP ಸ್ಕಿಲ್ಸ್ಗಳು ಗೊತ್ತಿರಬೇಕು. ಸೊ ಎಸ್ಪೆಷಲಿ SAP, ಒರಾಕಲ್, ಮೈಕ್ರೋಸಾಫ್ಟ್ ಡೈನಾಮಿಕ್, ಈ ಮೇಜರ್ ERP ಅಪ್ಲಿಕೇಶನ್ಸ್ಗಳು ಗೊತ್ತಿರಬೇಕು. ಸೊ SAP ಅಲ್ಲಿ ಎಕ್ಸ್ಟೆಂಡೆಡ್ ವೇರ್ಹೌಸ್ ಮ್ಯಾನೇಜ್ಮೆಂಟ್, SAP EWM, ಆಮೇಲೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಪ್ಲಾನಿಂಗ್, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್, ಈ ಮಾಡ್ಯೂಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ಮಾಡ್ಯೂಲ್ ನಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಮ ಇಲ್ಲಿ ಒಳ್ಳೆದಾದ ಒಂದು ಕ್ಯಾರಿಯರ್ ನ ಬಿಲ್ಡ್ ಮಾಡಬಹುದಾಗಿದೆ, ಒಳ್ಳೆದಾದ ಸ್ಯಾಲರಿ ಪ್ಯಾಕೇಜ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೇಜರ್ ಆಗಿ ನೀವು ಯಾವ್ದೆಲ್ಲ ಸ್ಕಿಲ್ಸ್ ಗಳನ್ನ ಕಲಿತೀರಾ. ಸೊ ಸ್ಪೆಷಲಿ ನೀವು ಟೆಕ್ನಿಕಲ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ಸಪ್ಲೈ ಚೈನ್ ಪ್ಲಾನಿಂಗ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಪ್ರೊಕ್ಯೂರ್ಮೆಂಟ್, ವೇರ್ಹೌಸ್ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್ ಪ್ಲಾನಿಂಗ್, ಡಿಮ್ಯಾಂಡ್ ಫಾರ್ಕಾಸ್ಟಿಂಗ್, ಎಕ್ಸೆಲ್, ಪವರ್ BI, ERP ಅಲ್ಲಿ ಮೇಜರ್ ಆಗಿ SAP ಮಾಡ್ಯೂಲ್ಸ್ ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಆಸ್ ಐ ಟೋಲ್ಡ್ MM, EWM, IBP, SDPP ಈ ಮಾಡ್ಯೂಲ್ ನ ಮೇಜರ್ ಆಗಿ ನೀವು ಕಲಿಬಹುದು. ಅದೇ ನೀವು ಸಾಫ್ಟ್ ಸ್ಕಿಲ್ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ಒಳ್ಳೆ ಕಮ್ಯುನಿಕೇಶನ್ ಇರಬೇಕಾಗುತ್ತೆ, ನೆಗೋಷಿಯೇಷನ್ ಸ್ಕಿಲ್ಸ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್, ಟೈಮ್ ಮ್ಯಾನೇಜ್ಮೆಂಟ್, ಈ ಮೇಜರ್ ಸಾಫ್ಟ್ ಸ್ಕಿಲ್ಸ್ ಗಳು ನಿಮ್ಗೆ ಮೇಜರ್ ಆಗಿ ಇರಬೇಕಾಗತ್ತೆ. ಸೊ ಆಸ್ ಎ ಫ್ರೆಶರ್ ಇನ್ ದ ಎಕ್ಸ್ಪೀರಿಯನ್ಸ್ಡ್ ಈ ಒಂದು ಕ್ಯಾರಿಯರ್ ಪಾತ್ ಅನ್ನು ನೋಡೋದಾದ್ರೆ ನೀವು ಇನಿಷಿಯಲಿ ಲಾಜಿಸ್ಟಿಕ್ ಎಕ್ಸಿಕ್ಯೂಟಿವ್ ಆಗಿ ನೀವು ವರ್ಕ್ ಮಾಡ್ತೀರಾ. ಓಕೆ, ಆಮೇಲೆ ಸಪ್ಲೈ ಚೈನ್ ಕೋಆರ್ಡಿನೇಟರ್ ಆಗಿ ಮೂವ್ ಆಗ್ಬಹುದು, ಸಪ್ಲೈ ಚೈನ್ ಅನಲಿಸ್ಟ್, ವೇರ್ಹೌಸ್ ಅಂಡ್ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಆಗಿ ಮೂವ್ ಆಗ್ಬಹುದು, ಆಮೇಲೆ ಸಪ್ಲೈ ಚೈನ್ ಮ್ಯಾನೇಜರ್, ಆಪರೇಷನ್ಸ್ ಡೈರೆಕ್ಟರ್, ಆಮೇಲೆ ವೈಸ್ ಪ್ರೆಸಿಡೆಂಟ್ ಆಫ್ ಸಪ್ಲೈ ಚೈನ್. ಸೊ ಈ ರೀತಿ ನಿಮ್ಮ ಒಂದು ಕ್ಯಾರಿಯರ್ ಗ್ರೋತ್ ಇರುತ್ತೆ. ಸೊ as I told, ಸೊ ಅರೌಂಡ್ 8+ years ಎಕ್ಸ್ಪೀರಿಯನ್ಸ್ ಆದವರು 20 ಇಂದ 50 lakh ತನಕ ಪರ್ ಆನಮ್ ಸ್ಯಾಲರಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಕಮಿಂಗ್ ಟು ದ ಮೇನ್ ಕ್ವಶನ್, ಸೊ AI ಈ ಒಂದು ಇಂಡಸ್ಟ್ರಿನ ರಿಪ್ಲೇಸ್ಮೆಂಟ್ ಮಾಡುತ್ತಾ ಅನ್ನುವಂಥದ್ದು. ಸೊ AI ನೋಡಿ ಕೆಲವೊಂದು ಬೇಸಿಕ್ ಲೆವೆಲ್ ವರ್ಕ್, ರಿಪೀಟೆಡ್ ವರ್ಕ್ಸ್ ಗಳನ್ನ ಇಲ್ಲೂ ರಿಪ್ಲೇಸ್ಮೆಂಟ್ ಮಾಡುತ್ತೆ. ಬಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಲಾಜಿಸ್ಟಿಕ್ ಅಲ್ಲಿ ಮೇಜರ್ ಆಗಿ ನೆಗೋಷಿಯೇಷನ್ ಸ್ಕಿಲ್ಸ್ ಇರಬೇಕಾಗತ್ತೆ. ಕೆಲವೊಮ್ಮೆ ಸಿಚುವೇಶನ್ ಬರುತ್ತೆ, ಇಲ್ಲಿ ಪ್ರಾಸೆಸ್ ಅಂದ್ರೆ ಕೆಲವೊಂದು ಡಿಸ್ಟ್ರಪ್ಷನ್ಸ್ಗಳು ಕ್ರಿಯೇಟ್ ಆಗುತ್ತೆ, ಅದನ್ನ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಮೇಜರ್ ಆಗಿ ಕಾಸ್ಟ್ ಕಟ್ಟಿಂಗ್ ಅನ್ನು ಮಾಡಬೇಕು, ಆಪರೇಷನ್ಸ್ ಅನ್ನು ಹ್ಯಾಂಡಲ್ ಮಾಡಬೇಕು. ಸೊ ಈ ರೀತಿಯಾದ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇರೋದ್ರಿಂದ ಇಲ್ಲಿ ಹ್ಯೂಮನ್ ಬೇಕೇ ಬೇಕಾಗತ್ತೆ. ಸೊ ಇದನ್ನ ಮೇಜರ್ ಆಗಿ ಒಬ್ಬ ಹ್ಯೂಮನ್ನೇ ಹ್ಯಾಂಡಲ್ ಮಾಡಬಹುದು. ಸೊ ಆದ್ರಿಂದ ಕಂಪ್ಲೀಟ್ ಆಗಿ ಈ ಒಂದು ಸೆಕ್ಟರ್ನ AI ಆರ್ ಎಲ್ಸ್ ಎನಿ ಅದರ್ ಟೆಕ್ನಾಲಜಿ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ AI ನ ಯೂಸ್ ಮಾಡ್ತಾರೆ, ಬಟ್ ಮೇಜರ್ ಆಗಿ ಮ್ಯಾನ್ ಪವರ್ ಬೇಕಾಗತ್ತೆ. ಓಕೆ, ಸೊ ಯಾರೆಲ್ಲ ಮೇಜರ್ ಆಗಿ ಈ ಒಂದು ಇಂಡಸ್ಟ್ರಿಗೆ ಬರ್ಬೋದು. ಸೊ ನೀವು ಯಾವುದೇ ಕ್ವಾಲಿಫಿಕೇಶನ್ ಇರ್ಬೋದು, ಆಕ್ಚುಲಿ ಡಿಗ್ರಿ ಪ್ರಿಫರಬಲ್. ಅದರಲ್ಲೂ ನೀವು BCom, BBA, BBM, BCA, BE
BTech, MBA, ಕಾಮರ್ಸ್ ಗ್ರಾಜುಯೇಟ್ಸ್, ಮ್ಯಾನೇಜ್ಮೆಂಟ್ ಗ್ರಾಜುಯೇಟ್, ಇವನ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಇಲ್ಲಿ ಬರ್ಬೋದಾಗಿದೆ. ಸೊ ಇವನ್ ಕೆಲವೊಂದು ಕಂಪನೀಸ್ಗಳು ಇವನ್ 10th or 12th ಮಾಡಿದವರು ಈ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಮಾಡಿದವರನ್ನು ಸಹ ಹೈರ್ ಮಾಡುತ್ತೆ. ಸೊ ಲಾಜಿಸ್ಟಿಕ್ ಮತ್ತೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒನ್ ಆಫ್ ದ ಹೈ ಡಿಮ್ಯಾಂಡ್ ಕ್ಯಾರಿಯರ್ ಆಗಿದೆ, ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಸೊ ಮೇಜರ್ ಆಗಿ ಇ ಕಾಮರ್ಸ್ ನ ಒಂದು ಬೆಳವಣಿಗೆಯಿಂದ ಗ್ಲೋಬಲ್ ಟ್ರೇಡಿಂಗ್ ಇದರಿಂದ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಮೇಜರ್ ಆಗಿ ನೀವು ಇದನ್ನು ಕಲಿಬೇಕಂತಿದ್ರೆ ನೀವು ಒಂದು ಸರ್ಟಿಫಿಕೇಶನ್ ಕೋರ್ಸಸ್ ಮಾಡಿನೂ ನೀವು ಇಂಡಸ್ಟ್ರಿಗೆ ಬರ್ಬೋದು. ಡಿಪ್ಲೊಮಾ, ಸರ್ಟಿಫಿಕೇಶನ್, ಇವನ್ ಡಿಗ್ರಿ ಕೋರ್ಸಸ್ ಇದೆ, ಕೆಲವೊಂದು ಮಾಸ್ಟರ್ಸ್ ಅಲ್ಲಿ ಸ್ಪೆಷಲೈಸೇಷನ್ಸ್ಗಳಿದೆ. ಸೊ ಇದನ್ನು ಮಾಡಿಕೊಂಡು ನೀವು ಇಲ್ಲಿ ಬರ್ಬೋದು. ಸೊ ಮೇಜರ್ ERP ಸಾಫ್ಟ್ವೇರ್ಸ್ಗಳು ಆಗಿರುವಂಥ SAP, Oracle, ಮೈಕ್ರೋಸಾಫ್ಟ್ ಡೈನಾಮಿಕ್ ಇದನ್ನ ಮೇಜರ್ ನೀವು ಕಲಿಬೇಕು. ಸಪೋಸ್ SAPಯ ಯಾವ ಮಾಡ್ಯೂಲ್ ಮೋಸ್ಟ್ ಪ್ರಿಫರಬಲ್ ಅದರ ಮೇಲೆ ನಾನು ಡೀಟೇಲ್ ಆಗಿರುವಂಥ ವಿಡಿಯೋಸ್ಗಳನ್ನ ಮಾಡಿದ್ದೇನೆ, ನೀವು ಅದನ್ನ ರೆಫರ್ ಮಾಡ್ಬೋದು. ಸೊ ಅಗೇನ್ ನಿಮ್ಗೆ SAP ಅಲ್ಲಿ ಯಾವುದೇ ಒಂದು ಮಾಡ್ಯೂಲ್ ನ ಮೇಲೆ ನಿಮ್ಗೆ ಟ್ರೈನಿಂಗ್ ಬೇಕು ಅಂತಿದ್ರೆ ನೀವು ನಮ್ಮನ್ನು ಅಪ್ರೋಚ್ ಆಗ್ಬೋದು. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಇನ್ನೂ ಏನಾದರೂ ಕ್ಲಾರಿಫಿಕೇಶನ್ ಬೇಕಂತಿದ್ರೆ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೇನೆ. ಇಲ್ಲ ನೀವು ನಮ್ಮನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಹೈ ಡಿಮ್ಯಾಂಡ್ ಕೋರ್ಸಸ್, ಕ್ಯಾರಿಯರ್ ಸ್ಕಿಲ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ಸ್ಗಳನ್ನ ಹಾಕ್ತಾನೆ ಇರ್ತವೆ, ಕೆಲವೊಂದು ಕೋರ್ಸ್ ಟ್ಯೂಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತವೆ. ಓಕೆ ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.